ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೇಂದ್ರ ಸರ್ಕಾರದಿಂದ ಮನ್ರೇಗಾ ಯೋಜನೆಯ ಅಧ್ಯಾಯಕ್ಕೆ ದಿ ಎಂಡ್ ಕಾರ್ಡ್ ಹಾಕಿ ಆ ಯೋಜನೆಯ ಹೆಸರನ್ನ ಬದಲಾಯಿಸಿದ್ದಕ್ಕೆ ಕಾಂಗ್ರೆಸ್ ಸಿಟ್ಟಿಗೆದ್ದಿದೆ ಮತ್ತು ಯೋಜನೆಯ ಸ್ವರೂಪ ಕೂಡ ಬದಲಾಗಿದೆ. ದೇಶವ್ಯಾಪಿ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ಕೊಟ್ಟಿತ್ತು. ಅದರಂತೆ ಪ್ರತಿಭಟನೆ ಆರಂಭವಾಗಿದೆ. ರಾಜ್ಯಾದ್ಯಂತ ಕಾಂಗ್ರೆಸ್ನಿಂದ ಇವತ್ತು ಪ್ರತಿಭಟನೆಗಳು ನಡೀತಾ ಇದೆ. ಬೆಳಗಾವಿಯ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಶಾಸಕರು, ಸಚಿವರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಾವು ಸೆಂಟ್ರಲ್ ಸೆಷನ್ ಅಲ್ಲಿ ನೋಡಿದ್ವಿ ಯಾವ ರೀತಿ ಇದು ಹೀಟೆಡ್ ಆರ್ಗ್ಯುಮೆಂಟ್ ಎಕ್ಸ್ಚೇಂಜ್ ಆಗೋ ರೀತಿ ಆಗಿತ್ತು. ಕಾಂಗ್ರೆಸ್ ಹಾಗೂ ವಿಪಕ್ಷಗಳು ಹೇಗೆ ಎನ್ಡಿಎನ ತರಾಟೆಗೆ ತೆಗೆದುಕೊಂಡಿತ್ತು ಅಂತ ಇವಾಗ ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಇದು ಸುವರ್ಣಸೌಧ, ಬೆಳಗಾವಿಯ ಸುವರ್ಣಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಐವಾನ್ ಡಿಸೋಜಾ ಸೇರಿದಂತೆ ತನ್ವೀರ್ ಸೇಠ್, ಐವಾನ್ ಡಿಸೋಜಾ ಸೇರಿದಂತೆ ಕಾಂಗ್ರೆಸ್ನ ಶಾಸಕರು, ನಾಯಕರುಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. MB ಪಾಟೀಲ್ ಇರೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಮನಿ ಲಾಂಡ್ರಿಂಗ್ ಆಗಿಲ್ಲ, ಇದರಲ್ಲಿ ಯಾವುದೇ ರೀತಿಯ ಅವ್ಯವಹಾರ ಆಗಿಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಭಾರತೀಯ ಜನತಾ ಪಾರ್ಟಿಯ ಏಕೈಕ ಉದ್ದೇಶ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮೊದಲು 2G 3G 4G ಅನ್ಕೊಂಡು ಯಾವುದೇ ಕೇಸ್ ಸಾಬೀತಾಗಲಿಲ್ಲ. ಎಲ್ಲ ಸಂವಿಧಾನಿಕ ಸಂಘ ಸಂಸ್ಥೆಗಳನ್ನ ಕಾಂಗ್ರೆಸ್ ಪಕ್ಷದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ನಾಯಕರ ವಿರುದ್ಧ ಉಪಯೋಗ ಪಡಿಸಿಕೊಂಡು ನಿರಂತರವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರಾಗಲಿ ಅಥವಾ ಅಮಿತ್ ಶಾ ಅವರಾಗಲಿ ಯಾವುದೇ ಒಂದು ಸಂದರ್ಭದಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಅವಹೇಳನ ಮಾಡಲಿಕ್ಕೆ ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯ ತತ್ವ ಹಿಡ್ಕೊಂಡು ಈ ದೇಶಕ್ಕೆ ಸ್ವತಂತ್ರವನ್ನು ಕೊಡಿಸಿದಂಥವ್ರು. ಅಂಥವರ ಹೆಸರಿಟ್ಟು ಹಳ್ಳಿಯಲ್ಲಿ ದುಡಿಯುವ ಕೈಗೆ ಕೆಲಸ ಬೇಕು ಅಂತ ಹೇಳಿ ಮನರೇಗಾ ಸ್ಕೀಮನ್ನು 2004 ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು ಬಂತು. ಆ ಸ್ಕೀಮ್ ಹೆಸರನ್ನ ಚೇಂಜ್ ಮಾಡ್ತೀವಂದರೆ ಅವರಲ್ಲಿ ಎಷ್ಟು ದ್ವೇಷದ ಮನೋಭಾವನೆ ಇದೆ ಅಂತ ಇದು ಎದ್ದು ಕಾಣಿಸುತ್ತೆ. ಇದರ ವಿರುದ್ಧವಾಗಿ ಅದು ಎಂಥವರ ಮಹಾತ್ಮರ ಹೆಸರನ್ನು ಇಟ್ಟಿರೋದನ್ನ ಚೇಂಜ್ ಮಾಡಲಿಕ್ಕೆ ಹೋಗ್ತಾಯಿದ್ರು. ಅಂಥವರ ವಿರುದ್ಧವಾಗಿ ಇವತ್ತು ಪ್ರತಿಭಟನೆಯನ್ನು ಶಾಂತಿಯುತವಾಗಿ ಅವರು ಹೇಳಿದರು, ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದರು. ಸೊ ಅವರ ಮೂರ್ತಿಯ ಪ್ರತಿಮೆಯ ಕೆಳಗಡೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾಯಿದ್ರು. ಪ್ರತಿಯೊಂದು ಅವ್ರೇನು ಕಳಿಸಿದ್ದಾರೆ ಅಂದರೆ ಇಲ್ಲಿ ತನಕ ಹೆಸರು ಬದಲಾವಣೆಗಳಲ್ಲೇ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಯಾವುದೇ ಹೊಸ ಪದ್ಧತಿ ಇಲ್ಲ. ಸಾಮಾನ್ಯರಿಗೆ, ಸಾಮಾನ್ಯ ಜನರಿಗೆ ಅನುಕೂಲ ಯಾವುದೇ ಕಾರ್ಯಕ್ರಮ ಇಲ್ಲ. ಕರ್ನಾಟಕಕ್ಕೆ ಬರಬೇಕಾಗಿದ್ದ ಸಮೇತ ಕೊಡ್ತಾ ಇಲ್ಲ. ಈ ರೀತಿಯ ರಾಜಕೀಯ ಮಾಡಿಕೊಂಡು ಕೂತಿದ್ದಾರೆ ಅಷ್ಟೇ. ಮಹಾತ್ಮ ಗಾಂಧಿ ಹೆಸರನ್ನೇ ತೆಗೆಯುವಂಥ ಪ್ರಯತ್ನ ಮಾಡಿದ್ದಾರೆ ಅಂದರೆ ಇವರು ಈ ದೇಶವನ್ನು ಎಲ್ಲಿಗೆ ತಗೊಂಡೋಗ್ಬೇಕು ಅಂತಿದ್ದಾರೆ, ನನಗೆ ಅರ್ಥ ಆಗಲ್ಲ. ಸೊ ಮೋದಿಯವರು ಪ್ರಧಾನಿಯಾಗಿರ್ತಕ್ಕಂಥದ್ದು ದ್ವೇಷದ ರಾಜಕಾರಣ ಮಾಡಲಿಕ್ಕೆ ಅನ್ನೋದು ನೇರವಾಗಿ ಗೊತ್ತಾಗಿದೆ. ಇಲ್ಲಿ ಇವತ್ತಿರ್ತಕ್ಕಂಥದ್ದು ನಮ್ಮ ಮುಂದೆ ಎರಡು ವಿಚಾರ. ಒಂದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನರೇಗಾ ಆ ಒಂದು ಕಾರ್ಯಕ್ರಮ ಇತ್ತಲ್ಲ, ಉದ್ಯೋಗ ಕೊಡೋದ್ರಿಂದ ತೆಗೆದಿದ್ದಾರೆ. ರಾಮ್ಜಿ ಅಂತ ಇಟ್ಟಿದ್ದಾರೆ. ಶ್ರೀರಾಮನೋ ಅಥವಾ ಇನ್ಯಾರೋ ಗೊತ್ತಿಲ್ಲ, ಅಥವಾ ಶ್ರೀರಾಮನ ಹೆಸರಲ್ಲಿ ಇನ್ನೂ ಬೇರೆ ಕಾರ್ಯಕ್ರಮ, ಇನ್ನೂ ದೊಡ್ಡ ಕಾರ್ಯಕ್ರಮ ಕೂಡ ಕೊಡ್ಬೋದಿತ್ತು. ಯಾರೇನು ಅಡ್ಡಿ ಏನೂ ಇಲ್ಲ. ಈಗ ವಾಜಪೇಯಿಯವರ ಹೆಸರಲ್ಲಿ, ಇನ್ನೂ ಬೇರೆ ವಿಪಕ್ಷಗಳ ನಾಯಕರ ಹೆಸರಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ಅದನ್ನೇನು ಯಾರೇನು ಬೇಡ ಅಂತ ಹೇಳ್ತಿಲ್ಲ. ಇವರ ದುರುಳುತನ ಅಂತ ಹೇಳ್ಬೋದು ಇದಕ್ಕೆ ಸಾಕ್ಷಿ. ಯಾಕಂದರೆ ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದವರೇ RSS ಗೋಡ್ಸೆ ಅಲ್ವಾ. ಅದು ಒಂದು ಸಲ ಅಲ್ಲ, 2 ಸಲ ಅಲ್ಲ, 6 ಸಲ ಪ್ರಯತ್ನ ಮಾಡಿದರು. 1935 ಕೂಡ ಪ್ರಯತ್ನ ಮಾಡಿದರು. ಕೊನೆಯಲ್ಲಿ ಯಶಸ್ವಿನೂ ಆದರು. ಅದರಲ್ಲಿ ಒಬ್ಬರು ಮಹಾನ್ ನಾಯಕರು ಅಂತ ಹೇಳ್ಕೊಳ್ತಾರೆ, ಅವರು ಕ್ಲೀನ್ ಚೀಟ್ ಕೊಟ್ಟು ಆಚೆ ಬಂದರು. ಆ ಪ್ರಶ್ನೆ ಬೇರೆ.